ನಮಸ್ಕಾರ, ನಾನು ಡಾಕ್ಟರ್ ರೇಖಾ. ಈ ಸ್ಲಿಮ್ ಆಗಬೇಕು ಅಂತ ಯಾರಿಗೆ ಆಸೆ ಇರೋದಿಲ್ಲ ಹೇಳಿ. ಸೊ ಪ್ರತಿಯೊಬ್ಬರು ಕೂಡ ನಾನು ಸ್ಲಿಮ್ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ಇದೆ. ಸೊ ಇದೊಂದು ಕಾಸ್ಮೆಟಿಕ್ ರೀಸನ್ ಆಗಿಯೇ ಬಹಳಷ್ಟು ಮಂದಿ ತಗೊಳ್ಳೋದುಂಟು. ಆದರೆ ಕಾಸ್ಮೆಟಿಕ್ ಪರ್ಪಸ್ಸಿಗೆ ಮಾತ್ರ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಕೂಡ ನಮ್ಮ ತೂಕವನ್ನು ನಾವು ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಸೊ ಬಹಳಷ್ಟು ಮಂದಿ ನಾನು ಎಲ್ಲ ಥರದ ಡಯಟ್ ಮಾಡ್ತಾ ಇದ್ದೀನಿ, ಎಲ್ಲ ಥರದ ವರ್ಕೌಟ್ ಕೂಡ ಮಾಡ್ತಾ ಇದ್ದೀನಿ, ಆದರೂ ಕೂಡ ನಾನು ಒಂಚೂರು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತಲೇ ಹೇಳ್ತಾರೆ. ಸೊ ಹಾಗಿದ್ರೆ ಎಲ್ಲೋ ಒಂದು ಕಡೆ ಡಯಟಲ್ಲಿ ಮಿಸ್ಟೇಕ್ ಆಗಿರುತ್ತೆ ಅಲ್ವಾ. ಸೊ ಯಾಕೆ ಈ ಥರ ಮಿಸ್ಟೇಕ್ಗಳು ಆಗುತ್ತೆ ಅಂತಂದರೆ, ಈಗ ನೋಡಿ, ಹಲವಾರು ವರ್ಷದ ಹಿಂದಿನ ಹಿಸ್ಟ್ರಿಯನ್ನು ತೊಗೊಂಡ್ರೂ ಕೂಡ ಮೊದಲೆಲ್ಲ ಒಂದು ಪ್ರೋಟೀನ್ ಡಯಟ್ ಅಂತ ಬಂತು, ಫ್ಯಾಟ್ ಡಯಟ್ ಅಂತ ಬಂತು, ಅದೇ ಥರ ವಾಟರ್ ಡಯಟ್ ಅಂತ ಬಂತು, ಲಿಕ್ವಿಡ್ ಡಯಟ್ ಅಂತ ಬಂತು. ಈ ಥರ ದಿನ ಬೆಳಗಾದರೆ ಬೇರೆ ಬೇರೆ ರೀತಿಯ ಡಯಟ್ಗಳು ಬರ್ತಾ ಇದೆ. ಜನ ಅದನ್ನು ಬ್ಲೈಂಡ್ಲಿ ಫಾಲೋ ಮಾಡ್ತಾ ಹೋಗ್ತಾರೆ. ಫಾಲೋ ಮಾಡಿ ಈಗ ಹೈ ಪ್ರೋಟೀನ್ ಡಯಟ್ನಲ್ಲಿ ಎಷ್ಟೋ ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆದಂಥ ಉದಾಹರಣೆಗಳು ಕೂಡ ಇದೆ. ಅದಲ್ಲದೆ ಇನ್ನು ಅತಿಯಾಗಿ ಈ ಓಟ್ಸು, ಮಿಲ್ಲೆಟ್ಸ್ ಅಂತ ತಿಂದು ಜಾಯಿಂಟ್ ಪೇನ್ ಬರ್ಸ್ಕೊಂಡವ್ರು ಕೂಡ ಇದ್ದಾರೆ. ಸೊ ಹಾಗಿದ್ರೆ ಯಾವ ಥರದ ಆಹಾರವನ್ನು ತಗೊಳ್ಬೇಕು ನಾವು? ಪ್ರತಿಯೊಬ್ಬ ಮನುಷ್ಯನ ದೇಹವೂ ಕೂಡ ಅವರ ಪ್ರಕೃತಿ ಬೇರೆ ಬೇರೆ ಆಗಿರುತ್ತೆ. ಯಾರೇ ಒಬ್ರದ್ದು ಕೂಡ ಇನ್ನೊಬ್ರ ಜೊತೆ ಮ್ಯಾಚ್ ಆಗೋದಿಲ್ಲ. ಅಂದರೆ ದೇಹ ಪ್ರಕೃತಿ ಅನ್ನೋದು ಏನಿರುತ್ತೆ ಅದು ಒಂದು ಯೂನಿಕ್ ಅಂಶ ಅಂತಲೇ ಹೇಳ್ತೀವಿ. ಸೊ ಹಾಗಾಗಿನೇ ಪ್ರತಿಯೊಬ್ಬರಿಗೂ ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಈ ಬಹಳಷ್ಟು ಮಂದಿ ಕೇಳೋದೇನು ಅಂತಂದರೆ, ಮೇಡಮ್ ನಾವು ತುಪ್ಪವನ್ನು ತಿನ್ಬೋದಾ? ಸೊ ತುಪ್ಪ ತಿಂದರೆ ದಪ್ಪ ಆಗಲ್ವಾ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ವಾ ಅಂತ ಹೇಳಿ. ಸೊ ಯಾಕೆ ಈ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನುವಂಥ ಅಂಶ, ಅಥವಾ ಈಗ ತೆಂಗಿನ ಎಣ್ಣೆ ಇರ್ಬೋದು, ಆ ಎಣ್ಣೆ ಕೂಡ ತಗೊಂಡ್ರೆ ಫ್ಯಾಟ್ ಜಾಸ್ತಿ ಆಗುತ್ತೆ ಅನ್ನುವಂತಹ ಅಂಶ ಯಾಕೆ ನಮಗೆ ಅನ್ನಿಸ್ತು ಅಂತಂದರೆ, 1958ನಲ್ಲಿ ಎನ್ಸೆಲ್ ಕೀ ಅನ್ನುವಂತಹ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ ಅಂತಂದರೆ, 7 ಕಂಟ್ರಿ ಸ್ಟಡೀಸ್ ಅನ್ನುವಂತಹ ಒಂದು ಸೈಂಟಿಫಿಕ್ ಸ್ಟಡಿನ ಕಂಡಕ್ಟ್ ಮಾಡ್ತಾರೆ. ಸೊ ಆ ಸ್ಟಡಿಯ ಪ್ರಕಾರ ಅವ್ರು ಹೇಳೋದೇನು ಅಂತಂದರೆ, ಕೊಲೆಸ್ಟ್ರಾಲ್ ಯುಕ್ತ ಆಹಾರ ಇರ್ಬೋದು, ಅಂತಂದರೆ ಫ್ಯಾಟ್ ಯುಕ್ತ ಆಹಾರಗಳಿರ್ಬೋದು, ಅಥವಾ ಡಯಾಬಿಟಿಸ್ ಇರ್ಬೋದು, ಅಥವಾ ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಇದೆಲ್ಲವೂ ಕೂಡ ಕ್ರೋನಿಕ್ ಹಾರ್ಟ್ ಡಿಸೀಸ್ಗೆ ಒಂದು ರೀಸನ್ ಆಗುತ್ತೆ. ಹಾಗಾಗಿನೇ ನಾವು ಸೇವಿಸುವಂಥ ಆಹಾರದಲ್ಲಿ ಫ್ಯಾಟಿನ ಅಂಶ ಇರಬಾರ್ದು, ಅಂದರೆ ಕೊಲೆಸ್ಟ್ರಾಲ್ ಫ್ರೀ ಇರ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂತ. ಇದೊಂದು ಬ್ರೇಕ್ ಥ್ರೂ ಸೈಂಟಿಫಿಕ್ ರಿಸರ್ಚ್ ಅಂತಲೇ ಹೇಳ್ತಾರೆ. ಅದರ ನಂತರವೇ ಬಂದದ್ದು ಹಲವಾರು ನಟ್ಸ್ಗಳ ಉಳ್ಳಂತಹ ಒಂದು ಎಣ್ಣೆಗಳು, ಅಂದರೆ ಕೊಲೆಸ್ಟ್ರಾಲ್ ಫ್ರೀ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಜನ ಹುಚ್ಚು ಬಿದ್ದ ಹಾಗೆ ಅದನ್ನು ಸೇವನೆ ಮಾಡೋದಕ್ಕೆ ಹೋಗ್ತಾರೆ. ಸೊ ನಮ್ಮಲ್ಲಿ ಅಲ್ಲಿಯವರೆಗೂ ಇದ್ದಂಥದ್ದು ತುಪ್ಪ ಇರ್ಬೋದು, ಅಥವಾ ತೆಂಗಿನ ಎಣ್ಣೆ ಇರ್ಬೋದು, ಸಾಸಿವೆ ಎಣ್ಣೆ ಇರ್ಬೋದು, ಕಡಲೆ ಬೀಜದ ಎಣ್ಣೆಗಳಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಕಣ್ಣೆದುರುಗಡೆ ಗಾಣದಲ್ಲಿ ತೆಗೆದಂತಹ ಎಣ್ಣೆಗಳು. ಸೊ ಆ ಗಾಣದಲ್ಲಿ ತೆಗೆದಂಥ ಎಣ್ಣೆಗಳನ್ನು ನಾವು ಕೊಲೆಸ್ಟ್ರಾಲ್ ಯುಕ್ತ ಅಂತ ಹೇಳಿ ಅದನ್ನು ತ್ಯಜಿಸಿ, ಎಲ್ಲೋ ಕಣ್ಣಿಗೆ ಕಾಣದೆ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕಲುಷಿತವಾಗಿ ಉತ್ಪತ್ತಿ ಆಗುವಂತಹ ಈ ಎಣ್ಣೆಗಳನ್ನು, ಕೊಲೆಸ್ಟ್ರಾಲ್ ಫ್ರೀ ಎಣ್ಣೆಗಳನ್ನು ನಾವು ಸೇವನೆ ಮಾಡ್ತಾ ಬಂದ್ವಿ. ನೀವೇ ಅಬ್ಸರ್ವ್ ಮಾಡಿ, ಹಿಂದಿನ ಕಾಲದಲ್ಲಿ ಎಲ್ಲ ಥರದ ಅಡುಗೆಗಳಲ್ಲೂ ಯಥೇಚ್ಛವಾಗಿ ತುಪ್ಪವನ್ನು ಸೇವನೆ ಮಾಡ್ತಿದ್ರು. ಆದರೂ ಕೂಡ ಯಾವುದೇ ಥರದ ಡಯಾಬಿಟಿಸ್ ಆಗಲಿ ಅಥವಾ ಬೊಜ್ಜು ಆಗಲಿ, ಒಬೆಸಿಟಿ ಆಗಲಿ ಅವರಲ್ಲಿ ಇರ್ತಿರಲಿಲ್ಲ. ಆದರೆ ಈಗ ಯಾವುದೇ ಥರದ ತುಪ್ಪವನ್ನು ಸೇವನೆ ಮಾಡೋದಿಲ್ಲ, ಯಾವುದೇ ಥರದ ಎಣ್ಣೆಯನ್ನು ಸೇವನೆ ಮಾಡೋದಿಲ್ಲ, ಆದರೂ ಕೂಡ ಫ್ಯಾಟ್ ಕಂಟೆಂಟ್ ಜಾಸ್ತಿನೇ ಆಗ್ತಾ ಇದೆ. ಕಾಯಿಲೆಗಳು ಕೂಡ, ಕಾರ್ಡಿಯಾಕ್ ಡಿಸೀಸ್ಗಳು ಕೂಡ ಜಾಸ್ತಿ ಆಗ್ತಾನೇ ಇದೆ. ಹಾಗಿದ್ರೆ ತುಪ್ಪ ಸೇವನೆ ಮಾಡ್ಬೋದಾ? ಖಂಡಿತವಾಗಿಯೂ ನೀವು ಮನೆಯಲ್ಲೇ ತಯಾರಿಸಿದಂಥ ತುಪ್ಪ ಇರ್ಬೋದು, ಅಥವಾ ಆರ್ಗಾನಿಕ್ ತುಪ್ಪ ಇರ್ಬೋದು, ಅದನ್ನು ನಾವು ಸೇವನೆ ಮಾಡ್ಬೋದು. ಆದರೆ ಯಥೇಚ್ಛವಾಗಿ ಅಂತ ಹೇಳೋದಿಲ್ಲ. ಸೊ ಊಟ ಮಾಡಬೇಕಾದಂಥ ಸಮಯದಲ್ಲಿ ಬಿಸಿ ಬಿಸಿ ಅನ್ನದ ಮೇಲೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ನೀವು ಸೇವನೆ ಮಾಡೋದಿದ್ದ ಅದನ್ನು ಅಗ್ನಿವರ್ಧಕ ಅಂತಂದರೆ ಅದು ಡೈಜೆಸ್ಟಿವ್ ಫೈರನ್ನು ಇಗ್ನೈಟ್ ಮಾಡೋದ್ರಿಂದ ಸೊ ಜೀರ್ಣಶಕ್ತಿಗೆ ತುಂಬ ಸಹಾಯ ಆಗುತ್ತೆ. ಹಾಗೆ ಯಾವುದ್ಯಾವುದೋ ಈ ಎಣ್ಣೆಗಳನ್ನು, ಅಂತಂದರೆ ನಮಗೆ ಫ್ಯಾಕ್ಟ್ರಿಯಿಂದ ಬಂದಂಥ ಎಣ್ಣೆಗಳನ್ನು ನೀವು ಯೂಸ್ ಮಾಡೋದಕ್ಕೆ ಬದಲಾಗಿ ತುಪ್ಪದ ಒಗ್ಗರಣೆ ಅಥವಾ ತೆಂಗಿನ ಎಣ್ಣೆಯ ಒಗ್ಗರಣೆಯನ್ನು ನಾವು ಸೇವಿಸೋದ್ರಿಂದ ಖಂಡಿತವಾಗಿಯೂ ಆರೋಗ್ಯಕ್ಕೆ, ಅಂದರೆ ಹೆಲ್ದಿ ಫ್ಯಾಟ್ ಏನು ಅದು ಆರೋಗ್ಯಕ್ಕೆ ಬೇಕು, ನಮ್ಮ ದೇಹಕ್ಕೆ ಬೇಕು. ಸೊ ಆ ಹೆಲ್ದಿ ಫ್ಯಾಟ್ ಏನಿದೆ ಅದು ನಮಗೆ ಸಿಗ್ತಾ ಹೋಗುತ್ತೆ. ಅದರೊಟ್ಟಿಗೆ ನಿಯಮಿತವಾದಂತಹ ಕೆಲವೊಂದು ಫಿಸಿಕಲ್ ಎಕ್ಸಸೈಸ್, ಮಿನಿಮಮ್ ಅಂದ್ರೂ 1 ಅವರ್ ಆದ್ರೂ ನಾವು ಫಿಸಿಕಲ್ ಎಕ್ಸಸೈಸ್ನ ಮಾಡಬೇಕಾಗತ್ತೆ. ಸೊ ಅದು ಮಾಡೋದ್ರಿಂದ ಖಂಡಿತವಾಗಿಯೂ ಈ ಒಬೆಸಿಟಿ ಅನ್ನೋದು ಏನಿದೆ ಅದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಸೊ ಈ ನಿಟ್ಟಿನಲ್ಲಿ, ಈ ಬೊಜ್ಜನ್ನು ಕರಗಿಸುವ ನಿಟ್ಟಿನಲ್ಲಿ ಒಂದು ಸ್ನ್ಯಾಕನ್ನು ಈಗ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಅದೇ ಮಖಾನ ಪಾಪ್ಸ್. ಮಖಾನ ಪಾಪ್ಸ್ಗೆ ಬೇಕಾಗುವ ಸಾಮಗ್ರಿಗಳು: ಮಖಾನ, ತೆಂಗಿನ ಎಣ್ಣೆ, ಅರಿಶಿನ, ಹಿಪ್ಪಲಿ ಪುಡಿ, ಸೈಂಧವ ಉಪ್ಪು. ಈ ಮಖಾನ ಅನ್ನೋದನ್ನು ಬಹಳಷ್ಟು ಮಂದಿ ನೀವು ಕೇಳಿದಿರಿ.
ತುಂಬ ಇದು ಲೈಟ್ ವೆಯ್ಟ್ ಇರ್ತಕ್ಕಂಥದ್ದು, ಅಂದರೆ ಪಾಪ್ಕಾರ್ನ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಸೊ ಪಾಪ್ಕಾರ್ನ್ ಆದರೂ ನಿಮ್ಗೆ ಏನಾಗುತ್ತೆ ಅಂದರೆ ದೇಹದಲ್ಲಿ ವಾತವನ್ನು ಜಾಸ್ತಿ ಮಾಡುತ್ತೆ. ಆದರೆ ಈ ಮಖಾನ ಅನ್ನುವಂಥದ್ದು ಖಂಡಿತವಾಗಿಯೂ ವಾತವನ್ನು ಅಂದರೆ ಜಾಸ್ತಿ ಮಾಡೋದಿಲ್ಲ. ಮತ್ತು ಹೈ ಫೈಬ್ರಸ್ ರಿಚ್ ಇರೋದ್ರಿಂದ ಇದು ಬೊಜ್ಜು ನಿವಾರಣೆಗೆ ತುಂಬ ಸಹಾಯಕಾರಿ. ಅದರೊಟ್ಟಿಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಈ ಕ್ಯಾನ್ಸರ್ ಅಂಶ ಕೂಡ ಜಾಸ್ತಿ ಆಗದೆ ಇರೋ ಹಾಗೆ ತಡೆಯುತ್ತೆ. ಈಗ ನೋಡಿ, ಪಾಪ್ಕಾರ್ನ್ ಅಂತ ಅಂದ ತಕ್ಷಣ ಈ ಪ್ಯಾಕೆಟಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರುತ್ತೆ, ಅದನ್ನು ಮೈಕ್ರೋವೇವಲ್ಲಿ ಇಟ್ಟು ಪಾಪ್ಕಾರ್ನ್ ಮಾಡಿ ಕೊಡುವಂಥದ್ದು ಬಹಳಷ್ಟು ಪೇರೆಂಟ್ಸ್ಗಳು ಮಕ್ಳಿಗೆ ಕೊಡ್ತಾರೆ ಯೂಶ್ವಲಿ. ಸೊ ಅದನ್ನೇ ಮಾಡೋದಕ್ಕೆ ಬದಲಾಗಿ ಈ ರೀತಿ ಟ್ರೆಡಿಷನಲ್ ಮಖಾನ ಪಾಪ್ಸನ್ನು ನೀವು ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇದಾಗಲೇ ಹೇಳಿದಾಗೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ ನಿಮ್ಮಲ್ಲಿ ಇಮ್ಯುನಿಟಿನ ಇದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಹಾಗೆ ಅಂದರೆ ಬೊಜ್ಜನ್ನು ಅಂದರೆ ಫ್ಯಾಟನ್ನು ಕರಗಿಸ್ಲಿಕ್ಕೆ ಸಮೇತ ಇದು ಸಹಾಯ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಈಗ ಪಾಪ್ಕಾರ್ನ್ನ ಯಾವ ಥರ ಮೈಕ್ರೋವೇವ್ನಲ್ಲಿ 5 ಮಿನಿಟ್ಸ್ನಲ್ಲಿ ನೀವು ತಯಾರಿಸ್ಬೋದು, ಅದೇ ಥರ ಈ ಮಖಾನ ಪಾಪ್ಸನ್ನು ಕೂಡ ನೀವು ಬರೀ 1-2 ರಿಂದ 3 ನಿಮಿಷದಲ್ಲಿ ತಯಾರಿಸ್ಬೋದು. ಇದಕ್ಕೆ ಮೊದಲನೇದಾಗಿ ಈಗ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಈ 1 ಚಮಚದಷ್ಟು ಎಣ್ಣೆಗೆ 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 1/4 ಚಮಚದಷ್ಟು ಹಿಪ್ಪಲಿ ಪುಡಿ, ಹಾಗೆ 1-2 ಚಿಟಿಕೆಯಷ್ಟು ಉಪ್ಪು. ಇದನ್ನು ಎಣ್ಣೆಯಲ್ಲಿ ಬಿಸಿ ಮಾಡ್ತಾ ಇದ್ದ ಹಾಗೇ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪ್ರಮಾಣದಲ್ಲಿ ಈ ಮಖಾನವನ್ನು ಸೇರಿಸೋದು. ಯಾವುದೇ ಥರದ ಮೈಕ್ರೋವೇವ್ನ ಸೈಡ್ ಎಫೆಕ್ಟು ಕೂಡ ಇಲ್ಲ. ಹಾಗೆ ನಿಮ್ಗೇನಾದರೂ ತೆಂಗಿನ ಎಣ್ಣೆ ಸ್ಮೆಲ್ ಸೆಟ್ ಆಗೋದಿಲ್ಲ ಅನ್ನೋದಿದ್ರೆ ಇಲ್ಲಿ ತುಪ್ಪವನ್ನು ಸಮೇತ ನೀವು ಬಳಸ್ಕೊಳ್ಬೋದು. ಸೊ ರುಚಿನೂ ತುಂಬ ಚಟ್ಪಟ ಚೆನ್ನಾಗಿರುತ್ತೆ. ಚಾಟ್ ಪುಡಿ ಅಥವಾ ಚಾಟ್ ಮಸಾಲ ಪೌಡರ್ನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಮ್ಮೆ ನೀವು ಮನೇಲೇ ಮಾಡಿದಂಥ ಚಾಟ್ ಮಸಾಲ ಆದರೆ ಪರವಾಗಿಲ್ಲ, ನಥಿಂಗ್ ಟು ವರಿ. ಆದರೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಚಾಟ್ ಮಸಾಲ ಪೌಡ್ರನ್ನ ಹಾಕಕ್ಕೆ ಹೋಗಬೇಡಿ. ಅದೇ ಥರ ಅಂದರೆ ಸಿಂಪಲಾಗಿ ಇದು ಅಷ್ಟೇ ಟೇಸ್ಟ್ ಆಗಿರುತ್ತೆ. ಈ ಪಾಪ್ಕಾರ್ನ್ ಯಾವ ಥರ ಟೇಸ್ಟ್ ಆಗಿರುತ್ತೋ ಅದೇ ರೀತಿ ಇದು ತುಂಬ ರುಚಿಕರವಾಗಿರುತ್ತೆ. ಈಗ ಮಖಾನ ಪಾಪ್ಸ್ ರೆಡಿ ಇದೆ. ಈಗ ನೀವೇ ನೋಡಿದ್ರಲ್ವ. ಸೊ ಯಾವ ಥರ ಅಂದರೆ ವಿತಿನ್ ಮೈಕ್ರೋವೇವ್ ಸಹಾಯನೂ ಇಲ್ಲದೆ ಮನೆಯಲ್ಲೇ ಈಸಿಯಾಗಿ ನೀವು ಮಖಾನ ಪಾಪ್ಸನ್ನು ಮಾಡ್ಕೊಳ್ಬೋದು ಅಂತ. ಮಕ್ಕಳು ಹಸು ಅಂತ ಬಂದಾಕ್ಷಣ ಅಥವಾ ಸಂಜೆ ಹೊತ್ತು ಹಸುವಾಯಿತು ಅಂದಾಕ್ಷಣ ಯಾವುದೋ ಬಿಸ್ಕೆಟ್ಗೋ ಅಥವಾ ಯಾವುದಾದ್ರೂ ಪಪ್ಸ್ಗೋ ಆ ಥರದ ಜಂಕ್ ಫುಡ್ಗಳಿಗೆ ದಯವಿಟ್ಟು ಮೊರೆ ಹೋಗ್ದೇ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗುವಂಥದ್ದು. ಅಥವಾ ಇದನ್ನು ನೀವು ಬಾಕ್ಸಲ್ಲಿ ಹಾಕ್ಕೊಂಡು ಹೋದ್ರೂ ಸಮೇತ ಅದೇ ಥರ ಗರಿಗರಿಯಾಗೇ ಇರುತ್ತೆ ಸಂಜೆವರೆಗೂ. ಇದನ್ನು ನೀವು ಸೇವನೆ ಮಾಡೋದ್ರಿಂದ ಹೊಟ್ಟೆ ತುಂಬಿದಾಗೂ ಅನಿಸುತ್ತೆ, ಅದೇ ಥರ ಚಟ್ಪಟ ಸ್ನ್ಯಾಕ್ ತಿಂದಾಗೂ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಚರ್ಚಿಸ್ತಾ ಆರೋಗ್ಯಕರ ಅಡುಗೆಯನ್ನು ಮಾಡಿ ತೋರಿಸ್ತೇವೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.